ಕಾಂಗ್ರೆಸ್ನಲ್ಲಿ ಇನ್ನು ತಣ್ಣಗಾಗ್ಲಿಲ್ಲ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಡಿನ್ನರ್ ಮೀಟಿಂಗ್ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಔತಣಕೂಟವನ್ನ ನಿನ್ನೆ ಮಾಡಿದ್ದಾರೆ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತನ ಮನೆಯಲ್ಲೇ ಡಿನ್ನರ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಆಯೋಜಿಸಿದ್ದಾರೆ. ಡಿಕೆಶಿ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಮೈನಿಂಗ್ ಉದ್ಯಮಿ ದೊಡ್ಡಣ್ಣನವರ್ ಡಿಕೆ ಶಿವಕುಮಾರ್ ಅವರ ಆಪ್ತ. ಡಿಕೆಶಿ ಮತ್ತು ಆಪ್ತರಿಗೆ ಡಿನ್ನರ್ ವ್ಯವಸ್ಥೆಯನ್ನ ಮಾಡಿರುವ ಡಿಕೆ ಸುರೇಶ್. ಡಿನ್ನರ್ ಮೀಟಿಂಗ್ನಲ್ಲಿ 15ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಸಚಿವ ಎಂ ಸುಧಾಕರ್, ಮಂಕಾಳ್ ವೈದ್ಯ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಎಂಎಂಸಿ ಚಂದ್ರರಾಜ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲ ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ನಿನ್ನೆ ನಡೆದಂತ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು, ಏನೇನ್ ಚರ್ಚೆ ಆಯ್ತು, ಏನ್ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ಮೈಲಾರಿ, ಖಂಡಿತ ರಂಜಿತ್, ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಂತು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ಏನು ಡಿನ್ನರ್ ಮೀಟಿಂಗ್ ಆಗಿತ್ತು, ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಏನು ಡಿಕೆಶಿ ಅವರು ಕೂಡ ಈಗ ಅವರ ನೇತೃತ್ವದಲ್ಲಿ ಒಂದು ಔತಣಕೂಟ ಆಗತ್ತೆ, ಅದು ಕೂಡ ಅವರ ಆಪ್ತನ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗತ್ತೆ. ಮೈನಿಂಗ್ ಉದ್ಯಮಿ ಆಗಿರುವಂತಹ ಪ್ರವೀಣ್ ದೊಡ್ಡಣ್ಣವರ ಮನೆಯಲ್ಲಿ ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಏನು ಡಿನ್ನರ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಈ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಆಗುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ಆಪ್ತರಿಗೆ, ಡಿಕೆ ಶಿವಕುಮಾರ್ ಆಪ್ತರಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರೋದು. ಪ್ರಮುಖವಾಗಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕೆಲವೊಂದಿಷ್ಟು ಎಂಎಲ್ಸಿಗಳಿಗೂ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಅವಕಾಶ ಕೂಡ ಇರುವಂತದ್ದು. ಇದನ್ನ ಬೆಳಗಾವಿಗೆ ಬಂದಂತ ಡಿಕೆ ಸುರೇಶ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇದರಲ್ಲಿ ಸುಮಾರು ಡಿನ್ನರ್ ಮೀಟಿಂಗ್ ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಜೊತೆಗೆ ಮಂತ್ರಿಗಳು ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇಲ್ಲಿ ಪದೇ ಪದೇಯಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಹಾಗಾಗಿ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಡಿನ್ನರ್ ಅನ್ನ ಮೀಟಿಂಗ್ ಮಾಡಿದ್ರು. ಫಿರೋಜ್ ಶೇಖ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು. ಹೀಗಾಗಿ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಇಲ್ಲಿ ಯಾವುದೇ ರೀತಿಯಂತ ಕಾಂಗ್ರೆಸ್ ನಾಯಕರು ಅಥವಾ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿಲ್ಲ. ಅವರ ಆಪ್ತರಾಗಿರುವಂತ ಉದ್ಯಮಿ ಆಗಿರುವಂತ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಸಾಕಷ್ಟು ಮಂತ್ರಿಗಳ ಜೊತೆಗೆ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ಸಚಿವರಾದಂತ ಎಂ ಸುಧಾಕರ್ ಇರ್ಬೋದು, ಮಂಕಾಳ್ ವೈದ್ಯ ಇರ್ಬೋದು, ಕೆಎಚ್ ಮುನಿಯಪ್ಪ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಸಾಕಷ್ಟು ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾದ್ರು. ಪ್ರಮುಖವಾಗಿ ಇದೇ ಒಂದು ವಿಚಾರ ಅಂದ್ರೆ ಸಿಎಂ ಬದಲಾವಣೆ ಕುರಿತಂತೆ ಕೂಡ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಜೊತೆಗೆ ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರ್ತಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು, ನಾಯಕತ್ವದ ಬದಲಾವಣೆ ಇರುವುದು, ಅಧಿಕಾರ ಹಂಚಿಕೆ ಬಗ್ಗೆ ಸಾಕಷ್ಟು ನಡೀತಾ ಇರುವಂತದ್ದು. ಇದರ ನಡುವೆ ಬೆಳಗಾವಿಯ ಚಳಿಗಾಲದ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಕಾಂಗ್ರೆಸ್ನಲ್ಲಿ ಇನ್ನು ತಣ್ಣಗಾಗ್ಲಿಲ್ಲ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಡಿನ್ನರ್ ಮೀಟಿಂಗ್ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಔತಣಕೂಟವನ್ನ ನಿನ್ನೆ ಮಾಡಿದ್ದಾರೆ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತನ ಮನೆಯಲ್ಲೇ ಡಿನ್ನರ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಆಯೋಜಿಸಿದ್ದಾರೆ. ಡಿಕೆಶಿ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಮೈನಿಂಗ್ ಉದ್ಯಮಿ ದೊಡ್ಡಣ್ಣನವರ್ ಡಿಕೆ ಶಿವಕುಮಾರ್ ಅವರ ಆಪ್ತ. ಡಿಕೆಶಿ ಮತ್ತು ಆಪ್ತರಿಗೆ ಡಿನ್ನರ್ ವ್ಯವಸ್ಥೆಯನ್ನ ಮಾಡಿರುವ ಡಿಕೆ ಸುರೇಶ್. ಡಿನ್ನರ್ ಮೀಟಿಂಗ್ನಲ್ಲಿ 15ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಸಚಿವ ಎಂ ಸುಧಾಕರ್, ಮಂಕಾಳ್ ವೈದ್ಯ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಎಂಎಂಸಿ ಚಂದ್ರರಾಜ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲ ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ನಿನ್ನೆ ನಡೆದಂತ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು,
ಏನೇನ್ ಚರ್ಚೆ ಆಯ್ತು, ಏನ್ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ಮೈಲಾರಿ, ಖಂಡಿತ ರಂಜಿತ್, ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಂತೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ಏನು ಡಿನ್ನರ್ ಮೀಟಿಂಗ್ ಆಗಿತ್ತು, ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಏನು ಡಿ ಕೆ ಶಿ ಅವರು ಕೂಡ ಈಗ ಅವರ ನೇತೃತ್ವದಲ್ಲಿ ಒಂದು ಔತಣ ಕೂಟ ಆಗತ್ತೆ, ಅದು ಕೂಡ ಅವರ ಆಪ್ತನ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗತ್ತೆ. ಮೈನಿಂಗ್ ಉದ್ಯಮಿ ಆಗಿರುವಂತಹ ಪ್ರವೀಣ್ ದೊಡ್ಡಣ್ಣವರ ಮನೆಯಲ್ಲಿ ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಏನು ಡಿನ್ನರ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಈ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಆಗತ್ತೆ ಮತ್ತು ಪ್ರಮುಖವಾಗಿ ಇಲ್ಲಿ ಆಪ್ತರಿಗೆ, ಡಿ ಕೆ ಶಿವಕುಮಾರ್ ಆಪ್ತರಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರೋದು. ಪ್ರಮುಖವಾಗಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕೆಲವೊಂದಿಷ್ಟು ಎಂ ಎಲ್ ಸಿಗಳಿಗೂ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಅವಕಾಶ ಕೂಡ ಇರುವಂತದ್ದು. ಇದನ್ನ ಬೆಳಗಾವಿಗೆ ಬಂದಂತ ಡಿ ಕೆ ಸುರೇಶ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇದರಲ್ಲಿ ಸುಮಾರು ಡಿನ್ನರ್ ಮೀಟಿಂಗ್ ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಜೊತೆಗೆ ಮಂತ್ರಿಗಳು ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇಲ್ಲಿ ಪದೇ ಪದೇಯಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಹಾಗಾಗಿ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಡಿನ್ನರ್ ಅನ್ನ ಮೀಟಿಂಗ್ ಮಾಡಿದ್ರು. ಫಿರೋಜ್ ಶೇಖ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು. ಹೀಗಾಗಿ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಇಲ್ಲಿ ಯಾವುದೇ ರೀತಿಯಂತ ಕಾಂಗ್ರೆಸ್ ನಾಯಕರು ಅಥವಾ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿಲ್ಲ. ಅವರ ಆಪ್ತರಾಗಿರುವಂತ ಉದ್ಯಮಿ ಆಗಿರುವಂತ ಏನು ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಸಾಕಷ್ಟು ಏನು ಮಂತ್ರಿಗಳ ಜೊತೆಗೆ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ಸಚಿವರಾದಂತ ಎಂ ಸುಧಾಕರ್ ಇರ್ಬೋದು, ಮಂಕಾಳ ವೈದ್ಯ ಇರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಸಾಕಷ್ಟು ಏನು ಶಾಸಕರು ಈ ಒಂದು ಏನು ಸಭೆಯಲ್ಲಿ ಭಾಗಿಯಾದ್ರು. ಪ್ರಮುಖವಾಗಿ ಇದೇ ಒಂದು ವಿಚಾರ ಅಂದ್ರೆ ಸಿಎಂ ಬದಲಾವಣೆ ಕುರಿತಂತೆ ಕೂಡ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಜೊತೆಗೆ ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರ್ತಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು, ನಾಯಕತ್ವದ ಬದಲಾವಣೆ ಇರುವುದು, ಅಧಿಕಾರ ಹಂಚಿಕೆ ಬಗ್ಗೆ ಸಾಕಷ್ಟು ನಡೀತಾ ಇರುವಂತದ್ದು. ಇದರ ನಡುವೆ ಬೆಳಗಾವಿಯ ಚಳಿಗಾಲದ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಕಾಂಗ್ರೆಸ್ನಲ್ಲಿ ಇನ್ನು ತಣ್ಣಗಾಗ್ಲಿಲ್ಲ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಡಿನ್ನರ್ ಮೀಟಿಂಗ್ ನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಔತಣ ಕೂಟವನ್ನ ನಿನ್ನೆ ಮಾಡಿದ್ದಾರೆ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತನ ಮನೆಯಲ್ಲೇ ಡಿನ್ನರ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಆಯೋಜಿಸಿದ್ದಾರೆ. ಡಿಕೆಶಿ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಮೈನಿಂಗ್ ಉದ್ಯಮಿ ದೊಡ್ಡಣ್ಣನವರ್, ಡಿಕೆ ಶಿವಕುಮಾರ್ ಅವರ ಆಪ್ತ, ಡಿಕೆಶಿ ಮತ್ತು ಆಪ್ತರಿಗೆ ಡಿನ್ನರ್ ವ್ಯವಸ್ಥೆಯನ್ನ ಮಾಡಿರುವ ಡಿಕೆ ಸುರೇಶ್. ಡಿನ್ನರ್ ಮೀಟಿಂಗ್ನಲ್ಲಿ 15ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಸಚಿವ ಎಂ ಸುಧಾಕರ್, ಮಂಕಾಳ್ ವೈದ್ಯ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಎಂಎಲ್ಸಿ ಚಂದ್ರರಾಜ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲ ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ನಿನ್ನೆ ನಡೆದಂತ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು, ಏನೇನ್ ಚರ್ಚೆ ಆಯ್ತು, ಏನ್ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ಮೈಲಾರಿ, ಖಂಡಿತ ರಂಜಿತ್, ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಂತೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ಏನು ಡಿನ್ನರ್ ಮೀಟಿಂಗ್ ಆಗಿತ್ತು, ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಏನು ಡಿ ಕೆ ಶಿ ಅವರು ಕೂಡ ಈಗ ಅವರ ನೇತೃತ್ವದಲ್ಲಿ ಒಂದು ಔತಣ ಕೂಟ ಆಗತ್ತೆ, ಅದು ಕೂಡ ಅವರ ಆಪ್ತನ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗತ್ತೆ. ಮೈನಿಂಗ್ ಉದ್ಯಮಿ ಆಗಿರುವಂತಹ ಪ್ರವೀಣ್ ದೊಡ್ಡಣ್ಣವರ ಮನೆಯಲ್ಲಿ ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಏನು ಡಿನ್ನರ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಈ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಆಗತ್ತೆ ಮತ್ತು ಪ್ರಮುಖವಾಗಿ ಇಲ್ಲಿ ಆಪ್ತರಿಗೆ, ಡಿ ಕೆ ಶಿವಕುಮಾರ್ ಆಪ್ತರಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರೋದು. ಪ್ರಮುಖವಾಗಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕೆಲವೊಂದಿಷ್ಟು ಎಂ ಎಲ್ ಸಿಗಳಿಗೂ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ
ಅವಕಾಶ ಕೂಡ ಇರುವಂತದ್ದು. ಇದನ್ನ ಬೆಳಗಾವಿಗೆ ಬಂದಂತ ಡಿ ಕೆ ಸುರೇಶ್ ಅವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇದರಲ್ಲಿ ಸುಮಾರು ಡಿನ್ನರ್ ಮೀಟಿಂಗ್ ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಜೊತೆಗೆ ಮಂತ್ರಿಗಳು ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಇಲ್ಲಿ ಪದೇ ಪದೇಯಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಹಾಗಾಗಿ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಡಿನ್ನರ್ ಅನ್ನ ಮೀಟಿಂಗ್ ಮಾಡಿದ್ರು. ಫಿರೋಜ್ ಶೇಖ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು. ಹೀಗಾಗಿ ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಇಲ್ಲಿ ಯಾವುದೇ ರೀತಿಯಂತ ಕಾಂಗ್ರೆಸ್ ನಾಯಕರು ಅಥವಾ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿಲ್ಲ. ಅವರ ಆಪ್ತರಾಗಿರುವಂತ ಉದ್ಯಮಿ ಆಗಿರುವಂತ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಸಾಕಷ್ಟು ಮಂತ್ರಿಗಳ ಜೊತೆಗೆ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ಸಚಿವರಾದಂತ ಎಂ ಸುಧಾಕರ್ ಇರ್ಬೋದು, ಮಂಕಾಳ ವೈದ್ಯ ಇರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಸಾಕಷ್ಟು ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾದ್ರು. ಪ್ರಮುಖವಾಗಿ ಇದೇ ಒಂದು ವಿಚಾರ ಅಂದ್ರೆ ಸಿಎಂ ಬದಲಾವಣೆ ಕುರಿತಂತೆ ಕೂಡ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಜೊತೆಗೆ ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರ್ತಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು, ನಾಯಕತ್ವದ ಬದಲಾವಣೆ ಇರುವುದು, ಅಧಿಕಾರ ಹಂಚಿಕೆ ಬಗ್ಗೆ ಸಾಕಷ್ಟು ನಡೀತಾ ಇರುವಂತದ್ದು. ಇದರ ನಡುವೆ ಬೆಳಗಾವಿಯ ಚಳಿಗಾಲದ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ.